ಫುಲ್ ಡಿಫ್ರೆಂಟ್ ಅವಾಗಿನ ಕೀರ್ತಿ ಇವಾಗಿನ ಕೀರ್ತಿ. ಸೊ ಹೆಂಗೆ ಸ್ವಿಚ್ ಆದ್ರಿ ನೀವು? ಎಷ್ಟು ಕಷ್ಟ ಆಯ್ತು ಅಂತ? ಇದು ತುಂಬಾ ಕೂಗಾಡೋದು, ಕಿರ್ಚಾಡೋದು, ಅಳೋದು ಬರ್ತಿತ್ತಾ. ಇವಾಗ ಯಾವ ಕಾರಣಕ್ಕೆ ನಿಮ್ ಸೀರಿಯಲ್ ಇಷ್ಟ ಆಗ್ತಾ ಇದೆ ಜನಗಳಿಗೆ ಅಂತ ನಿಮ್ಗೆ ಅನ್ಸುತ್ತೆ? ಈ ಸೋಷಿಯಲ್ ಮೀಡಿಯಾ ಏಜಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಅಟೆನ್ಷನ್ ಸ್ಪ್ಯಾನ್. ನಾವು ಒಂದು ನಿಮಿಷದ ರೀಲ್ ನೋಡೋದಕ್ಕೂ ನಮಗೆ ಅಟೆನ್ಷನ್ ಇರಲ್ಲ, ನಾವು ಮುಂದೆ ಮುಂದೆ ಹೋಗ್ತಿರ್ತೀವಿ. ಸೊ ಆ ಒಂದು ಜನ್ರೇಷನಲ್ಲಿ ನಾವು ಇಷ್ಟು ಈ ಪಾತ್ರಗಳು ಜನರಿಗೆ ಇಷ್ಟು ಹತ್ತಿರ ಆಗಿದೆ. ಈಗಲೂ ನಾನು ರೋಡಲ್ಲಿ ನಿಜವಾಗ್ಲೂ ನಿಮಗೆ ಮೆಮೊರಿ ಲಾಸ್ ಆಗಿದ್ಯಾ? ಈ ಕಾನ್ವರ್ಸೇಷನ್ ನೀವು ಸುಪ್ರೀತಾ ಜೊತೆ ಮಾಡಬೇಕು ಅನ್ಸುತ್ತೆ. ಅವರು ಇಲ್ಲ, ಅವಳು ಪಕ್ಕ ನಾಟಕ ಮಾಡ್ತಿದ್ದಾಳೆ ಅಂತಲೇ ಅಂತಾರೆ. ನಮಸ್ತೆ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ತುಂಬಾ ಕ್ಯೂಟ್ ಆಗಿ ಡ್ರೆಸ್ ಹಾಕ್ಕೊಂಡು, ಎರಡು ಜುಟ್ಟು ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ. ಸೊ ಹಳೆ ಕೀರ್ತಿಯಿಂದ ಹೊಸ ಕೀರ್ತಿಯಾಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಅಲಿಯಾಸ್ ತನ್ವಿ ರಾವ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಅವ್ರ ಹತ್ರ ಒಂದಿಷ್ಟು ಮಾತುಕತೆ ಆಡೋಣ. ತನ್ವಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು ಸೋ ಮಚ್ ವೈದೇಹಿ. ಲಾಸ್ಟ್ ಟೈಮ್ ಮಾತಾಡಿದಾಗ ಇವಾಗ ಮಾತಾಡ್ತಾ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಹೌ ಯು ಎಂಜಾಯಿಂಗ್ ದಿಸ್ ನ್ಯೂ ಲುಕ್? ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಸೀನ್ಸ್ ಎಲ್ಲ. ಅಂದರೆ ಮೊದಲು ತುಂಬ ಕೂಗಾಡೋದು, ಕಿರ್ಚಾಡೋದು, ಅಳೋದು ಬರ್ತಿತ್ತಾ. ಇವಾಗ ಅಷ್ಟು ಆ ಥರ ಏನಿಲ್ಲ, ತುಂಬ ಡಿಫ್ರೆಂಟಾಗಿ ಬರ್ತಾ ಇದೆ ಸೀನ್ಸ್ ಎಲ್ಲ. ಎಂಜಾಯ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ರಿಯಾಕ್ಷನ್ಸ್ ಎಲ್ಲ ಬೇರೆ ಥರನೇ. ನನ್ನ ಮುಖ ಹೇಗೆ ಕಾಣಿಸಿದ್ರು ಅದು ಕೆಟ್ಟದಾಗೆ ಅಂತ ಅನ್ಸಲ್ಲ ನನಗೆ. ಅಟ್ಲೀಸ್ಟ್ ಏನೋ ಒಂದು ಮಗು ಕ್ಯೂಟ್ ಆಗಿದೆ ಅನ್ನೋ ಥರ, ಆ ಥರ ಏನು ಬೇಕಾದರೂ ಮಾಡ್ಬೋದು. ಆ ಒಂದು ಫ್ರೀಡಮ್ ಇದೆ, ಬೌಂಡ್ರಿ ಇಲ್ಲ ಈ ಕ್ಯಾರೆಕ್ಟರ್ಗೆ ಅಂತ ಅನಿಸ್ತಾ ಇದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಈ ಲುಕ್ಕು ಎಷ್ಟು ಜನರಿಗೆ ಹೇಗೆ ಇಷ್ಟ ಆಗ್ತಾ ಇದೆ? ಏನಾದರೂ ನಿಮಗೆ ಬಂತ ರೆಸ್ಪಾನ್ಸ್ ಏನಾದರೂ ಜನಗಳಿಂದ? ಹೆಚ್ಚಾಗಿ ಅಂದರೆ ಕ್ಯೂಟಾಗಿ ಕಾಣಿಸ್ತಾ ಇದೆ, ಕ್ಯೂಟ್ ಆಗಿದೆ, ತುಂಬ ಇನ್ನಸೆಂಟಾಗಿ ಬರ್ತಾ ಇದೆ. ಎರಡು ಪಾತ್ರನೂ ಚೆನ್ನಾಗಿ ನಿಭಾಯಿಸ್ತಿದ್ದೀರಾ ಅಂತ ಹೇಳಿದ್ದಾರೆ ಜನ. ಗೊತ್ತಿಲ್ಲ, ನನ್ನ ತಂದೆ ತಾಯಿಗೆ ಇಷ್ಟ ಆಗ್ತಾ ಇದೆ. ಬಿಕಾಸ್ ಆ ಒಂದು ರಗಿಡ್ ಫಾರ್ಮಲ್ಲಿ ನೋಡಿ ಅವ್ರಿಗೆ ಸಡನ್ ಆಗಿ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಒಂಥರ ಹೊರಗೆ ತೆಗ್ದಾಗ ಅನಿಸ್ತಾ ಇದೆ ನನ್ನ ಪೇರೆಂಟ್ಸ್ಗೆ. ಸೊ ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಅನ್ಕೊಂಡಿದ್ದೀನಿ. ಫುಲ್ ಡಿಫ್ರೆಂಟ್ ಅವಾಗಿನ ಕೀರ್ತಿ ಇವಾಗಿನ ಕೀರ್ತಿ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು, ನೀವು ಮಾತಾಡೋ ಶೈಲಿ ಚೇಂಜ್ ಆಗಬೇಕು, ನೀವು ಥಿಂಕ್ ಮಾಡೋ ವೇ ಚೇಂಜ್ ಆಗಬೇಕು. ಸೊ ಹೆಂಗೆ ಸ್ವಿಚ್ ಆದ್ರಿ ನೀವು? ಎಷ್ಟು ಕಷ್ಟ ಆಯ್ತು ಅಂತ? ಜಾಸ್ತಿ ಕಷ್ಟ ಆಗಲಿಲ್ಲ, ಬಟ್ ಇನಿಷಿಯಲಿ ಅಂದರೆ ನಮಗೆ ಕಷ್ಟ ಆಗಿದೆ ಏನಂದರೆ ಆಡಿಯನ್ಸಿಗೆ ನಾವು ರಿವೀಲ್ ಮಾಡಿರಲಿಲ್ಲ ಇದು ಕೀರ್ತಿ ಈ ಥರ ಆಗಿದ್ದಾಳೆ ಅಂತ. ಸೊ ಆ ಮೊಮೆಂಟಲ್ಲಿ ಎಷ್ಟು ತೋರಿಸ್ಬೇಕು ಆಡಿಯನ್ಸ್ಗೆ, ಎಷ್ಟು ತೋರಿಸ್ಬಾರ್ದು ಅನ್ನೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು. ಯಾವುದೋ ಒಂದು ಮೊಮೆಂಟಲ್ಲಿ ಸ್ವಲ್ಪ ಒಂದು ಥರ ರಿಯಾಕ್ಷನ್ ಕೊಟ್ಟರು ಜನ ಕಂಡುಹಿಡಿತಾ ಇದ್ರು. ಆಡಿಯನ್ಸ್ ತುಂಬ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಕಮೆಂಟ್ಸಲ್ಲೆಲ್ಲ ಕಂಡುಹಿಡ್ಬಿಡ್ತಿದ್ರು. ಕೆಲವರೆಲ್ಲ ಮಾತ್ರ ರೋಬೋಟ್, ಮೋಸ್ಟ್ಲಿ ಕೀರ್ತಿ ರೋಬೋಟ್ ಆಗಿದ್ದಾಳೆ ಅಂತ ಏನೋ ಎಲ್ಲ ಥಿಯರೀಸ್ ಇತ್ತು. ಬಟ್ ಕೆಲವು ಜನ ಕಂಡುಹಿಡಿದ್ರು ಮೋಸ್ಟ್ಲಿ ಮೆಮರಿ ಲಾಸ್ ಆಗಿದೆ, ಇವಳು ಎಲ್ಲ ಮರ್ತು ಚಿಕ್ಕ ಹುಡುಗಿ ಥರ ಆಗಿದ್ದಾಳೆ ಅಂತೆಲ್ಲ ಕಂಡುಹಿಡಿದ್ರು. ಸೊ ಆ ಮೊಮೆಂಟಲ್ಲಿ ನಾನು ಡೈರೆಕ್ಟ್ರು ಸ್ವಲ್ಪ ಎಷ್ಟು ತೋರಿಸ್ಬೇಕು, ಯಾವ ರಿಯಾಕ್ಷನ್ ಅನ್ನೋದು ತುಂಬ ಅದು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾ ಇದ್ವಿ. ಬಟ್ ಒಮ್ಮೆ ರಿವೀಲ್ ಆದ್ಮೇಲೆ ಆಮೇಲೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋದೆ ನಾನು. ಬಿಕಾಸ್ ಆಮೇಲೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟರು ನನಗೆ ಡೈರೆಕ್ಟ್ರು ಆಲ್ಮೋಸ್ಟ್ ಎಲ್ಲದಕ್ಕೂ. ಕೆಲವೊಮ್ಮೆ ತುಂಬ ಚೈಲ್ಡಿಶ್ ಆಗ್ತಾ ಇದೆ, ಕಮ್ಮಿ ಅಂತ ಅಂತಿದ್ರು ಹೊರತು ಇನ್ನು ಚೈಲ್ಡಿಶ್ ಮಾಡು ಅನ್ನೋಷ್ಟು ಒಂದು ಹೇಳೋ ಆಪರ್ಚುನಿಟಿ ನಾನು ಯಾವತ್ತೂ ಕೊಟ್ಟಿಲ್ಲ ಡೈರೆಕ್ಟ್ಗೆ. ಸೀರಿಯಸ್ ಆಗಿದ್ದು ಈ ಒಂದು ಪಾರ್ಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ನೀವು ಸತ್ತಿದ್ದೀರಾ ಅಂತ ಅನ್ಕೊಂಡಿದ್ರು, ಬಟ್ ಕೆಲವೊಂದಿಷ್ಟು ಜನ ತುಂಬಾನೇ ಬಿಲೀವ್ ಮಾಡಿದ್ರು ಸಾಧ್ಯನೇ ಇಲ್ಲ ಕೀರ್ತಿ ಸತ್ತಿದ್ರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕತೆ ಏನು ಹೋಗ್ಬೇಕು ಅಂತಂದು. ಸೊ ಆಮೇಲೆ ನೀವು ಎಂಟ್ರಿ ಕೊಡ್ತೀರಾ, ಒಂದಿಷ್ಟು ಮಾತಾಡ್ತೀರಾ, ಅದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕೀರ್ತಿ ಲಕ್ಷ್ಮಿ ಪರವಾಗಿ ನಿಂತ್ಕೊಳಕ್ ಬಂದಿರೋದು ಇದು ಅಂತಂದು ಹೇಳ್ತಾರೆ ಜನ. ಸೊ ಸೀರಿಯಲ್ ಅಲ್ಲೂ ಅದೇ ತರನೇ ಹೋಗ್ತಾ ಇದೆ, ಲಕ್ಷ್ಮಿ ಪರವಾಗಿ ನೀವು ನಿಂತ್ಕೊಂಡಿರೋದು ಅಂತ. ಸೊ ಈ ಎಲ್ಲ ಸಿನಾರಿಯೋನ ನೀವು ಯಾವ ತರ ಡಿಸ್ಕ್ರೈಬ್ ಮಾಡ್ಬೋದು ಅಂತ? ಸನ್ನಿವೇಶ ತುಂಬ ಸುಂದರವಾಗಿದೆ. ಬಿಕಾಸ್ ಐ ಮೀನ್ ನನ್ನ ಫ್ರೆಂಡ್ಸು ನೋಡಿದಾಗ ಅದೇ ಹೇಳ್ತಾರೆ, ಏನು 180 ಡಿಗ್ರಿ ಶಿಫ್ಟ್ ಆಗಿ ಹೋಗ್ಬಿಟ್ಟಿದೆಯಲ್ಲ ನೀನು ಅಂತ. ಬಿಕಾಸ್ ಅಷ್ಟು ವೈಷ್ಣವನ ಅಷ್ಟು ಹಚ್ಕೊಂಡು ಲಕ್ಷ್ಮೀನ ಅಷ್ಟು ಹೇಟ್ ಮಾಡ್ತಿದ್ದವಳು, ಈಗ ವೈಷ್ಣವನ ಹೇಟ್ ಮಾಡಿ ಲಕ್ಷ್ಮೀನ ಅಷ್ಟು ಹಚ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಕೀರ್ತಿ ಪಾತ್ರ ಒಂದು ಕನ್ಸಿಸ್ಟೆಂಟ್ ಆಗಿ ನನಗೆ ಏನು ಅನ್ಸುತ್ತೆ ಅಂದರೆ, ಯಾರನ್ನಾದರೂ ಹಚ್ಕೊಂಡ್ರೆ, ಯಾರಾದರೂ ಇಷ್ಟ ಆದರೆ ಅವ್ರ ಬಗ್ಗೆ ತುಂಬ ಪ್ರೊಟೆಕ್ಟಿವ್ ಆಗಿರೋದು, ಅವ್ರಿಗೆ ಏನೇ ಒಂಚೂರು ನೋವಾದರೂ ಅದು ನನಗೆ ನೋವಾಗೋದು, ಆ ರೀತಿ ಕೀರ್ತಿ ವೈಷ್ಣವ್ ಬಗ್ಗೆ ಫೀಲ್ ಮಾಡ್ತಿದ್ಲು. ಬಟ್ ಅದೇ ಒಂದು ಸ್ಪಿಯರಿಗೆ ಲಕ್ಷ್ಮಿ ಕೂಡ ಈಗ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಸೊ ಕೀರ್ತಿ ಕೀರ್ತಿಯಾಗೇ ಇದ್ದಾಳೆ, ಅವಳಿಗೆ ಹಳೆದ್ ಮರ್ತೋಗಿರ್ಬೋದು, ಬಟ್ ಆ ಪ್ರೊಟೆಕ್ಟಿವ್ನೆಸ್, ಆ ಪೊಸೆಸಿವ್ನೆಸ್ ಅವಳಿಗೆ ಈಗಲೂ ಇದೆ. ಬಟ್ ಅದು ಆ ಲಕ್ಷ್ಮಿ ವಿಷಯಕ್ಕೆ ಶಿಫ್ಟ್ ಆಗಿದೆ, ಲಕ್ಷ್ಮಿಗೂ ಆ ಒಂದು ಪ್ರೀತಿ ಅವಳಲ್ಲಿ ಹುಟ್ಟಿದೆ. ಸೊ ಮೇ ಬಿ ಹೋಗ್ತಾ ಎಲ್ಲ ನೆನಪಾದ್ರೂ ಅದು ಉಳಿಬಹುದು
ಅಂತ ನನ್ಗೆ ಅನ್ಸುತ್ತೆ. ಓಕೆ, ನಾನು ಸೀರಿಯಲ್ ಫಾಲೋ ಮಾಡೋದ್ರಿಂದ ಒಂದೊಂದು ಸೀನಲ್ಲಿ ಅನ್ಸುತ್ತೆ ಇವ್ ಕೀರ್ತಿ ಫುಲ್ ಸೀರಿಯಸ್ ಆಗಿ ಮಾತಾಡ್ತಾ, ಓಕೆ ಇವರು ನಾಟಕ ಮಾಡ್ತಾ ಇದ್ದಾರಾ ಅಂದ್ರೆ ಎಲ್ಲರಿಗೂ ಪೋರ್ಟ್ರೇ ಮಾಡ್ತಾ ಇದ್ದಾರಾ, ನನಗೆ ಮೆಮೊರಿ ಲಾಸ್ ಆಗಿದೆ ಅಂತಂದು ಅಥವಾ ನಿಜವಾಗ್ಲೂ ಆಗಿದೆಯಾ ಅನ್ನೋ ಒಂದಿಷ್ಟು ಅನುಮಾನ ಬರುತ್ತೆ. ನನಗಷ್ಟೆಲ್ಲ ಎಲ್ಲರೂ ಕೂಡ ಅದನ್ನ ನೋಡಿದಾಗ ಹಂಗೆ ಅನ್ಸುತ್ತೆ. ಬಿಕಾಸ್ ಒಂದು ಸೀನಲ್ಲಿ ನೀವು ಫುಲ್ ಸೀರಿಯಸ್ ಆಗಿ ಮಾತಾಡಿ ಹೋಗ್ಬಿಡ್ತೀರಾ, ನೆಕ್ಸ್ಟ್ ಸೀನೇ ನೀವು ಮತ್ತೆ ಸ್ವಿಚ್ ಆಗ್ತೀರಾ ಈ ಕೀರ್ತಿಗೆ. ಸೊ ನಿಜವಾಗ್ಲೂ ನಿಮಗೆ ಮೆಮೊರಿ ಲಾಸ್ ಆಗಿದೆಯಾ? ಈ ಕಾನ್ವರ್ಸೇಷನ್ ನೀವು ಸುಪ್ರೀತಾ ಜೊತೆ ಮಾಡ್ಬೇಕು ಅನ್ಸುತ್ತೆ. ಅವರು ಇಲ್ಲ ಅವಳು ಪಕ್ಕ ನಾಟಕ ಮಾಡ್ತಿದ್ದಾಳೆ ಅಂತಲೇ ಅಂತಾರೆ. ನನ್ಗಿಲ್ಲ ಅನ್ಸುತ್ತೆ, ಆಸ್ ತನ್ವಿ ನನ್ಗಿಲ್ಲ ಅನ್ಸುತ್ತೆ. ನಮಗೂ ಗೊತ್ತಿಲ್ಲ ಮುಂದೆ ಕಥೆ ಏನಾಗುತ್ತೆ ಅಂತ. ಬಟ್ ನನ್ಗಂತೂ ಇಲ್ಲ, ಬಿಕಾಸ್ ಅವಳು ಅಷ್ಟು ಲಕ್ಷ್ಮೀನ ಹಚ್ಕೊಂಡಿದ್ದಾಳೆ, ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದಾಗ ಅದು ಫೇಕ್ ಅಂತ ನನಗೆ ಅನಿಸ್ತಿಲ್ಲ. ಬಿಕಾಸ್ ಹಿಂದಿಂದಲೂ ಕೀರ್ತಿ ನಾಟಕ ಮಾಡಿರೋದು ಅಂದ್ರೆ ಕಮ್ಮಿ. ಒಂದು ಪಾಯಿಂಟಿಗೆ ಹೋದಾಗ ಅವಳು ಸ್ವಲ್ಪ ಕೆಲವು ವಿಷಯಗಳಲ್ಲಿ ನಾಟಕ ಮಾಡೋದು ಹೊರತು ಎಲ್ಲ ಸ್ಟ್ರೇಟ್ ಆಗಿ ಹೇಳ್ಕೊಳ್ಳೋಳು, ನನಗೆ ಈ ನಾಟಕ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಅವಳು ಹೇಳಿದಾಳೆ ಮೊದಲು. ಸೊ ಇಷ್ಟು ಉದ್ದ ನಾಟಕ ಮಾಡ್ಕೊಂಡು ಹೋಗಿರಲ್ಲ ಅಂತ ನನ್ಗೆ ಅನ್ಸುತ್ತೆ. ಓಕೆ, ನೀವು ಮುಂಚೆಂದನೂ ಐ ಮೀನ್ ಮದುವೆ ಆದ್ಮೇಲಿಂದ ಇವ್ರದ್ದು ವೈಷ್ಣವ್ದು ಮತ್ತೆ ಲಕ್ಷ್ಮಿದು ಮದುವೆ ಆದ್ಮೇಲಿಂದ ಕಾವೇರಿ ಆಂಟಿನ ಸಿಕ್ಕಾಪಟ್ಟೆ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ಕಾವೇರಿ ಆಂಟಿ ಇವಾಗ ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದಾರೆ, ಅವರು ದೂರ ಇಡಬೇಕು ಅಂತ ಇದ್ದಾರೆ, ವೈಷ್ಣವ್ಗೆ 2ನೇ ಮದುವೆ ಮಾಡಬೇಕು ಅಂತ ಅಪ್ರೋಚ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಹಳೆ ಕೀರ್ತಿ ಇದ್ದಿದ್ಲು ಅಂದ್ರೆ ಯಾವ ಥರ ಸ್ಟೆಪ್ ತಗೊಳ್ತಾ ಇದ್ರು ಅಂತ? ಅಯ್ಯೋ, ನಿಜವಾಗ್ಲೂ ಗೊತ್ತಿಲ್ಲ. ನಾನು ಅದೇ ಯೋಚನೆ ಮಾಡ್ತಿರ್ತೀನಿ, ಇನ್ನು ಹಳೆ ಕೀರ್ತಿ ವಾಪಸ್ ಬಂದ್ರೆ ಹೇಗ್ ಮುಂದೆ ಹೋಗುತ್ತೆ ಈ ಸೀರಿಯಲ್ ಅಂತ. ಬಿಕಾಸ್ ಅಷ್ಟು ಅಗ್ರೆಸಿವ್. ಬಿಕಾಸ್ ಅವಳು ಬಂದಾಗ್ಲೂ ಎಪಿಸೋಡ್ ಅಲ್ಲಿ ಚಿಕ್ಕ ಎಪಿಸೋಡಿಗೆ ಕೈ ಅವಳು ಬಂದ್ರು ತುಂಬಾ ಅಗ್ರೆಸಿವ್ ಆಗಿ ನಾನು ಸಾಯಿಸೇ ಬಿಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಹೋಗೋ ಕೀರ್ತಿ. ಮೇ ಬಿ ಈ ಥರ ಎಲ್ಲ ಸನ್ನಿವೇಶ ನಡೆದಾಗ ಕೀರ್ತಿ ಆಗಿರ್ತಿದ್ರೆ ಅವಳು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ಲು ನನಗೆ ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅದು. ಓಕೆ, 2ನೇ ಮದುವೆ ಮಾಡಿಸ್ತಾ ಇದ್ದಾರೆ ವೈಷ್ಣವ್ಗೆ. ಈ ಕಡೆ ನಿಮ್ಮ ಜೊತೆ, ಈ ಕಡೆ ಲಕ್ಷ್ಮಿ ಜೊತೆ, ಈ ಕಡೆ ಅವ್ರ ಅಮ್ಮನ ಜೊತೆ ಕುತ್ಕೊಂಡು ವೈಷ್ಣವ್ ಫುಲ್ ರುಬ್ತಾ ಇದ್ದಾರೆ ವೈಷ್ಣವ್ನ. ಅವರ ಫೀಲಿಂಗ್ಸಿಗೆ ಏನೂ ಬೆಲೆ ಇಲ್ದಂಗೆ ಆಗ್ತಾ ಇದೆ. ಎಲ್ಲ ಅವನಿಗೋಸ್ಕರನೇ ಫೈಟ್ ಮಾಡೋದು, ಬಟ್ ಸ್ಟಿಲ್ ಅವನಿಗೇನು ಬೇಕು ಅಂತ ಯಾರು ಕೇಳಲ್ಲ. ಸೊ ಹೇಗೆ ಅಂದರೆ ಕೀರ್ತಿಯಾಗಿ ಆಸ್ ಎ ಕೀರ್ತಿಯಾಗಿ ನೀವು ವೈಷ್ಣವ್ನ ಆ ಥರದ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ನೋಡ್ತೀರಾ? ನಿಮಗೆ ಏನು ಅನ್ಸುತ್ತೆ ಆ ಥರ ಸಿಚುವೇಶನ್ ವೈಷ್ಣವ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ? ಐ ಥಿಂಕ್ ಆ್ಯಸ್ ನಾನು ಕೀರ್ತಿ ಆಗಿರ್ತಿದ್ರೆ ನಂಗೆಲ್ಲ ನೆನಪಿರ್ತಿದ್ರೆ ಮೇ ಬಿ ವೈಷ್ಣವ್ನ ಈ ಥರ ನೋಡೋದಕ್ಕೆ ನಂಗೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಮೇ ಬಿ ಐ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್ಡ್. ಬಿಕಾಸ್ ವೈಷ್ಣವ್ ನೋವಾಗದೆ ಇರೋ ಥರ ಆ ಒಂದು ವಿಷಯದಲ್ಲಿ ಮಾತ್ರ ಆ ಒಂದು ಸಾಫ್ಟ್ ಕಾರ್ನರ್ ಇರ್ತಿತ್ತು ನನಗೆ. ಏನೇ ಆದರೂ ವೈಷ್ಣವ್ಗೆ ನೋವಾಗಬಾರ್ದು, ಅವ್ನು ನಗ್ನಾಗ್ತಾ ಇರಬೇಕು, ಅವ್ನಿಗೆ ಏನಾದರೂ ಹರ್ಟ್ ಆದರೂ ಅದೊಂಥರ ತುಂಬ ಇದಾಗ್ತಿದ್ದೆ ನಾನು. ಸೊ ಮೇ ಬಿ ವೈಷ್ಣವ್ ಎಷ್ಟು ಸಫರ್ ಆಗ್ತಿದ್ದಾನೆ ಅಂತ ನೋಡಿದಾಗ ನಾನು ಅವನ ಸಫರಿಂಗ್ ಮುಗಿಯೋ ಥರ ಏನಾದರೂ ಮಾಡ್ತಿದ್ದೆ ಅಂತ ನನಗನ್ಸುತ್ತೆ. ಈಗ ಲಕ್ಷ್ಮಿ ಕಡೆನೂ ಅದೇ ಪ್ರೀತಿ ಇದೆ ನನಗೆ. ಲಕ್ಷ್ಮೀನ ಸಫರ್ ಆಗೋದಕ್ಕೆ ನೋಡೋದಕ್ಕಾಗ್ತಾ ಇಲ್ಲ ನನಗೆ. ಸೊ ಆ 2 ರೀತಿಯಲ್ಲೂ ಕಾವೇರಿ ವಿರುದ್ಧ ಅಂತೂ ಖಂಡಿತ ನಿಲ್ತೀನಿ ಅನಿಸ್ತಿದೆ. ಈ ಸೀರಿಯಲ್ ತುಂಬ ಒಂದು ಆಲ್ಮೋಸ್ಟ್ 2 years ಆಯ್ತಾ ಸ್ಟಾರ್ಟ್ ಆಗಿ? ಆಯ್ತು, 2 years ಮೇಲೆ ಆಯ್ತು. ಬಿಕಾಸ್ ಭಾಗ್ಯಲಕ್ಷ್ಮಿ ಆಗಿದ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ. ಸೊ ಇಷ್ಟು ವರ್ಷನೂ ಅದೇ ಒಂದು ಹೈಪನ್ನ ಕ್ರಿಯೇಟ್ ಮಾಡಿದೆ, ಹಾಗೆ ಅದೇ ಇಂಟ್ರೆಸ್ಟ್ನ ಹಾಗೆ ಉಳಿಸ್ಕೊಂಡ್ ಬಂದಿದೆ. ಸೊ ಒಂದು ಸೀರಿಯಲ್ ಅನ್ನ ಇಷ್ಟು ವರ್ಷಗಳವರೆಗೆ ಫಾಲೋ ಮಾಡಬೇಕು ಅಂತಂದ್ರೆ ಅದು ಅಷ್ಟೊಂದು ಈಸಿ ವಿಚಾರ ಇರೋದಿಲ್ಲ. ಯಾವ ಕಾರಣಕ್ಕೆ ನಿಮ್ಮ ಸೀರಿಯಲ್ ಇಷ್ಟ ಆಗ್ತಾ ಇದೆ ಜನಗಳಿಗೆ ಅಂತ ನಿಮ್ಗೆ ಅನ್ಸುತ್ತೆ? ಅಯ್ಯೋ, ನಿಜ ಗೊತ್ತಿಲ್ಲ, ಅದನ್ನ ಜನನೇ ಹೇಳಬೇಕು. ಬಟ್ ಐ ಥಿಂಕ್ ವಿ ಶುಡ್ ಜಸ್ಟ್ ಬಿ ವೆರಿ ಥ್ಯಾಂಕ್ಫುಲ್. ಬಿಕಾಸ್ ನಾವು ಅದನ್ನೇ ಮಾತಾಡ್ಕೋತಾ ಇದ್ವಿ. ಈ ಸೋಷಿಯಲ್ ಮೀಡಿಯಾ ಏಜಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಅಟೆನ್ಷನ್ ಸ್ಪ್ಯಾನ್. ನಾವು ಒಂದು 1 ನಿಮಿಷದ ರೀಲ್ ನೋಡೋದಕ್ಕೂ ನಮ್ಗೆ ಅಟೆನ್ಷನ್ ಇರಲ್ಲ, ನಾವು ಮುಂದೆ ಹೋಗ್ತಿರ್ತೀವಿ. ಸೊ ಆ ಒಂದು ಜನ್ರೇಷನಲ್ಲಿ ನಾವು ಈ ಪಾತ್ರಗಳು ಜನರಿಗೆ ಇಷ್ಟು ಹತ್ರ ಆಗಿದೆ. ಈಗಲೂ ನಾನು ರೋಡಲ್ಲಿ ಹೋದಾಗೆಲ್ಲ ಕೀರ್ತಿ ಅಂತಲೇ ಮಾತಾಡಿಸ್ತಾರೆ. ಈಗಲೂ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಯಲ್ಲೂ ಕೇಳ್ತಾರೆ. ಸೊ ಆ ಒಂದು ಕ್ಯೂರಿಯಾಸಿಟಿ ಇನ್ನೂ ನಮ್ಮ ರೈಟರ್ಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ರೈಟರ್ಸ್ಗೆ ಹೋಗಬೇಕು ಆ ಒಂದು ಅಪ್ರಿಸಿಯೇಷನ್. ಆ್ಯಂಡ್ ಡೆಫಿನೆಟ್ಲಿ ಗ್ರ್ಯಾಟಿಟ್ಯೂಡ್ ಅಂತೂ ಆಡಿಯನ್ಸ್ಗೆ ಹೋಗಬೇಕು. ಬಿಕಾಸ್ ಅವ್ರು ಆ ಪ್ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ, ಅದೆಲ್ಲ ಅವ್ರ ಕೈಯಲ್ಲೇ ಇರೋದು. ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಆ್ಯಕ್ಟಿಂಗ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಅದು ಏನು ವರ್ಕ್ ಆಗ್ತಾ ಇದೆ, ಯಾಕೆ ಜನ ಹಚ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ಹಚ್ಕೊಂಡಿದ್ದಾರೆ ಅನ್ನೋದು ಖುಷಿ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಷ್ಟು ದೊಡ್ಡ ಪ್ರಭಾವ ಬೀರಿದೆ ಮತ್ತು ಯಾವ ಸ್ಥಾನ ಕೊಡ್ತೀರಾ ನೀವು ಈ ಸೀರಿಯಲ್ಗೆ ಅಂತ? ಐ ಥಿಂಕ್ ಡೆಫಿನೆಟ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಕರಿಯರಲ್ಲಿ. ಬಿಕಾಸ್ ಇಲ್ಲಿ ತನಕ ನಾನು ಲೀಡ್ ರೋಲ್ಸ್ ಮಾಡ್ತಿದ್ದೆ, ಬಟ್ ಅಟ್ ದ ಸೇಮ್ ಟೈಮ್ ಲೀಡ್ ರೋಲ್ಸ್ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಸಕ್ಸಸ್ ಸಿಗುತ್ತೆ ಅಥವಾ ಜನ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಪ್ರಾಜೆಕ್ಟ್ ನನಗೆ ಬಂದಿರೋದು ತುಂಬ ಸಡನ್ನಾಗಿ ಬಂದಿರೋದು, ಆ್ಯಂಡ್ ಬಂದಿರೋ ಪಾತ್ರನೂ ತುಂಬ ಸಡನ್ನಾಗಿ ಬಂದಿರೋದು. ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ತೊಗೊಂಡಿರೋ ಪಾತ್ರ ಅಲ್ಲ. ನಾನು ಯಾವುದೋ ಒಂದು ಥಾಟಲ್ಲಿ ಮೇ ಬಿ ಆ್ಯಕ್ಟಿಂಗಿಗೆ ಚೆನ್ನಾಗಿರುತ್ತೆ ಸ್ಕೋಪ್ ಅಂತ ಅಂದ್ಕೊಂಡು ತೊಗೊಂಡ್ಬಿಟ್ಟೆ. ಬಟ್ ನಾನು ಎಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ಯಾವ ಥರ ರಿಸೀವ್ ಮಾಡ್ತಾರೆ ಆಡಿಯನ್ಸ್. ವಿಲನ್ ಅಂದರೆ ವಿಲನ್ ಥರ ನೋಡ್ತಾರಾ, ಮುಂದೆ ಪ್ರಾಜೆಕ್ಟ್ಸ್ ವಿಲನ್ ಥರ ಸಿಗುತ್ತಾ ನನಗೆ
ನನಗೆ ಅಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ. ನಾನು ಥಿಯೇಟ್ರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಮಾಡ್ತಾರಲ್ಲ ಇಲ್ಲೂ ಮಾಡ್ತೀನಿ ಅಂತ ಬಂದ್ಬಿಟ್ಟೆ. ಬಟ್ ಆಮೇಲೆ ತೊಗೊಂಡ್ಮೇಲೆ ಸ್ವಲ್ಪ ಕೆಲವು ಸಮಯ ನಾನು ಅಂದ್ಕೊಂಡೆ, ನಾನು ತಪ್ಪು ಮಾಡಿದ್ನಾ, ಏನಿದೆ ಈ ಥರ ಹೀರೋಯಿನಿಗೆ ಟಾರ್ಚರ್ ಕೊಡೋ ಥರನೇ ಕೆಲವು ಒಂದು ಸೀಕ್ವೆನ್ಸಸ್ ಎಲ್ಲ ಬಂತಲ್ಲ, ಆವಾಗ ನಾನು ತಪ್ಪು ಮಾಡಿಬಿಟ್ನಾ, ಈ ಥರ ನಾನು ತೊಗೊಳ್ಬಾರ್ದಿತ್ತಾ, ಮೇ ಬಿ ನನ್ನ ಮಾರಲ್ ವ್ಯಾಲ್ಯೂಸ್ಗೆ ಇದು ತದ್ವಿರುದ್ಧವಾಗಿದೆಯಲ್ಲ ಅಂತೆಲ್ಲ ಯೋಚನೆ ಬಂದಿತ್ತು ನನಗೆ. ಬಟ್ ಆಡಿಯನ್ಸಿಂದ ಸಿಗ್ತಾ ಇರೋ ಪ್ರೀತಿ ನನಗೆ ಯಾವತ್ತೂ ಆ ಡೌಟ್ ಮೇಂಟೈನ್ ಮಾಡೋದಕ್ಕೆ ಬಿಡಲಿಲ್ಲ. ಆಡಿಯನ್ಸ್ ಯಾವಾಗಲೂ ಇಲ್ಲ ನೀನು ಸರಿಯಾಗಿ ಪಾತ್ರನೇ ತೊಗೊಂಡಿದ್ಯಾ ಅನ್ನೋ ಥರ ನನಗೆ ಪ್ರೀತಿ ಕೊಟ್ಟರು. ಆ್ಯಂಡ್ ಇವಾಗ ನನಗೆ ಅಷ್ಟು ಆ ಒಂದು ಹೈಪ್ ಕ್ರಿಯೇಟ್ ಆಗಿದೆ ಈ ಪಾತ್ರದಿಂದ. ಅದು ಹೀರೋಯಿನ್ ಪಾತ್ರ ಮಾಡಿದಾಗಲೂ ನನಗೆ ಸಿಕ್ಕಿರಲಿಲ್ಲ. ಈ ಪಾತ್ರದಲ್ಲಿ ನನಗೆ ಆ ಥರ ಪ್ರೀತಿ ಸಿಕ್ಕಿರೋದು ಐ ಥಿಂಕ್ ಇಟ್ಸ್ ಅ ಡಬಲ್ ಅಚೀವ್ಮೆಂಟ್ ಫಾರ್ ಮಿ. ಬಿಕಾಸ್ ಎಕ್ಸ್ಪೆಕ್ಟೇಷನೂ ಇರಲಿಲ್ಲ ಆ್ಯಂಡ್ ತುಂಬ ರೇರ್ ಕೂಡ ಅಲ್ವಾ, ಈ ಥರದ್ದೊಂದು ಪಾತ್ರನ ಹಚ್ಕೊಳ್ಳೋದು ಜನ ತುಂಬ ರೇರ್. ಸೊ ಈ ಥರದಲ್ಲಿ ಸಿಕ್ಕಿರೋ ಸಕ್ಸಸ್ ನನಗೆ ಇನ್ನೂ ದೊಡ್ಡ ಸಕ್ಸಸ್ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಈ ಪಾತ್ರ ನನ್ನ ಹೃದಯಕ್ಕೆ ತುಂಬ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಕೂಡ ಡೈರೆಕ್ಟ್ರಿಂದ ಆಗಲಿ ಅಥವಾ ನನ್ನ ಕಾಸ್ಟಿಂದ ಆಗಲಿ ಈ ಪಾತ್ರದಿಂದ ಆಗಲಿ ನಾನು ತುಂಬ ಕಲ್ತಿದ್ದೀನಿ. ಸೊ ಡೆಫಿನೆಟ್ಲಿ ಐ ಥಿಂಕ್ ದಿಸ್ ಹ್ಯಾಸ್ ಟಾಟ್ ಮೀ ಅ ಲಾಟ್. ಓಕೆ, ನಿಮ್ಮ ಜೊತೆ ಮಾತಾಡ್ದಾಗ ಮುಂಚೆ ಕೂಡ ನೀವು ಹೇಳಿದ್ರಿ ನಂಗೆ ಮೇಕಪ್ಪು ಅದೆಲ್ಲ ಇಷ್ಟ ಆಗೋದಿಲ್ಲ, ನಾನು ತುಂಬ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಬಟ್ ಕೀರ್ತಿ ಪಾರ್ಟ್ಗೆ ಮೇಕಪ್ ಬೇಕೇ ಆಗುತ್ತೆ. ಸೊ ಇವಾಗ ಆ ಟೈಮಿನ ಮೇಕಪ್ಪು ಮತ್ತು ಈ ಟೈಮಿನ ನಾವು ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ಸ್ವಲ್ಪ ಜಾಸ್ತಿ ಆಗಿದೆಯಾ ಅಂತ ಆ ಥರದ್ದು ಹೇಗೆ ನೀವು ಮೇಕಪ್ಪನ್ನು ಯಾವ ಥರ ಕ್ಯಾರಿ ಮಾಡ್ತಾ ಇದ್ದೀರಾ ಈ ಪಾರ್ಟಲ್ಲಿ? ಇಲ್ಲ, ಮೇಕಪ್ ಏನು ಚೇಂಜಸ್ ಮಾಡ್ಕೊಂಡಿಲ್ಲ ನಾವು. ಬಿಕಾಸ್ ಚಿಕ್ಕ ಹುಡುಗಿಗೆ ಮೇಕಪ್ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಇರಲ್ವಲ್ಲ. ಐ ಥಿಂಕ್ ಹೇರ್ ಸ್ಟೈಲ್ ಅಷ್ಟೇ, ಹೇರ್ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್, ಆ್ಯಕ್ಟಿಂಗ್ ಅಷ್ಟೇ ನಾವು ಮಾಡ್ಕೊಂಡಿದ್ದೀವಿ. ನಿಮಗೆ ಬಿಕಾಸ್ ನನ್ನ ಸೀರಿಯಲ್ ಮೇಕಪ್ಪಲ್ಲಿ ನೀವು ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಜಾಸ್ತಿ ಅನಿಸ್ತಾ ಇದೆ. ಬಟ್ ಮೇಕಪ್ ಏನು ಚೇಂಜ್ ಮಾಡಿಲ್ಲ. ಓಕೆ, ಸೊ ನಿಮ್ಮದು ಸೆಟ್ಟಲ್ಲಿ ಯಾವ ಥರ ಇರುತ್ತೆ ಇವಾಗ? ಯಾಕಂದರೆ ಈ ಒಂದು ಅಟೈರು ಮತ್ತು ಈ ಒಂದು ಕೀರ್ತಿ, ಹೊಸ ಕೀರ್ತಿ ಬಂದಮೇಲೆ ಸೆಟ್ಟಲ್ಲಿ ಯಾವ ಥರ ಇರುತ್ತೆ? ಆಫ್ ಸ್ಕ್ರೀನಲ್ಲಿ ನಾನು ಕೇಳ್ತಾ ಇರೋದು. ಸೆಟ್ಟಲ್ಲಿ ಆ್ಯಕ್ಚುಲಿ ನೀವು ಹೇಳಿದ ಹಾಗೆ ನನಗೆ ಅನಿಸುತ್ತೆ, ಪಾತ್ರ ನಾವು ಯಾವ ಥರ ಪ್ಲೇ ಮಾಡ್ತಿರ್ತೀವಿ ಅದು ನಮ್ಮ ಬಿಹೇವಿಯರ್ ಮೇಲೂ ಒಂದು ಪ್ರಭಾವ ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಸಲ ನನಗೆ ಗೊತ್ತಾಗ್ತಾ ಇರಲ್ಲ ಆ ಒಂದು ಎಕ್ಸೈಟ್ಮೆಂಟ್, ಈ ಗೊಂಬೆದು ಎಕ್ಸೈಟ್ಮೆಂಟ್ ಏನಿದೆಯೋ, ಆ ಎನರ್ಜಿ ಏನಿದೆಯೋ ಅದೇ ನಾನು ಕ್ಯಾರಿ ಮಾಡ್ತಿರ್ತೀನಿ, ಎಲ್ಲರ ಜೊತೆ ಅಂದ್ಕೊಂಡು ಮಾತಾಡ್ತಿರ್ತೀನಿ. ಆಮೇಲೆ ರಿಯಲೈಸ್ ಆಗುತ್ತೆ, ಅಯ್ಯೋ ಇದು ತನ್ವಿ ಅಲ್ಲ, ಯಾಕೆ ಈ ಥರ ಮಾತಾಡ್ತಿದ್ದೀನಿ ನಾನು ಅಂತ. ಆಮೇಲೆ ಅಂತ ಕಾಮ್ ಡೌನ್ ಆಗ್ತೀನಿ ಸ್ವಲ್ಪ. ಸೊ ಆ ಎನರ್ಜಿ, ಆ ಒಂದು ಚೈಲ್ಡಿಶ್ ಬಿಹೇವಿಯರ್ ಏನಿದೆ, ಕೆಲವೊಮ್ಮೆ ಏನೇನೋ ಹೇಳ್ಬಿಡೋದು ಎಕ್ಸೈಟ್ಮೆಂಟಲ್ಲಿ, ಆ ಒಂದು ಎನರ್ಜಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನನ್ನ ರಿಯಲ್ ಲೈಫಲ್ಲೂ. ಸೊ ಅದು ಸ್ವಲ್ಪ ಒಂದು ಹಿಡಿತಾ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಎಂಜಾಯ್ ಮಾಡ್ತಿದ್ದೀನಿ, ಅದರಲ್ಲಿ ತಪ್ಪು ಅಂಥದ್ದೇನಿಲ್ಲ, ಚೆನ್ನಾಗೇ ಇರುತ್ತೆ. ಬಿಕಾಸ್ ಕೀರ್ತಿ ಮೊದಲು ಮಾಡ್ತಿದ್ದಾಗ ಬಿಕಾಸ್ ತುಂಬ ಅದು ಪ್ರೆಷರ್ ಬೀಳ್ತಿತ್ತು, ಅಳೋದು, ಕೂಗೋದು, ಕಿರ್ಚಾಡೋದು ಆ ಥರ ಎಲ್ಲ ಇದ್ದಾಗ ತುಂಬ ಟಯರಿಂಗ್ ಅನ್ನಿಸ್ತಾ ಇತ್ತು ನನಗೆ. ಈಗ ಮೇ ಬಿ ಆ ರೀತಿ ಟಯರಿಂಗ್ ಅನ್ಸಲ್ವಲ್ಲ, ಇದೊಂಥರ ಖುಷಿಯಾಗಿ ಅದ್ರೂ ಒಂಥರ ತುಂಬ ಟಯರಿಂಗ್ ಅನ್ಸಲ್ಲ, ಎಕ್ಸಾಸ್ಟಿಂಗ್ ಅನ್ಸಲ್ಲ, ತುಂಬ ಮೆಂಟಲಿ ಸ್ಟ್ರೆಸ್ಫುಲ್ ಅನ್ಸಲ್ಲ. ಸೊ ಮೇ ಬಿ ಆ ಎನರ್ಜಿ ಬೇರೆ ಥರದಲ್ಲಿ ಬರ್ತಾ ಇದೆಯೋ. ಸೊ ಆಫ್ ಸೆಟ್ ಆಕ್ಚುಲಿ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲರ ಜೊತೆ. ಓಕೆ, ಇದು ಇದ್ದಾಗ ಶೂಟಿಂಗ್ ಟೈಮಲ್ಲಿ ಇದ್ದಾಗ ಅಥವಾ ಶೂಟಿಂಗ್ ಇಲ್ಲದೆ ಇದ್ದಾಗ ಯಾವ ಥರ ನೀವು ದಿನಚರಿನ ಮೇಂಟೈನ್ ಮಾಡ್ತಾ ಇರ್ತೀರಾ ಅಂತ? ಆ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಐ ಮೀನ್ ನಾನು ದ ಥಿಂಗ್ ಇಸ್, ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ಕೆಲವೊಮ್ಮೆ ಇಲ್ಲಿರ್ತೀನಿ, ಕೆಲವೊಮ್ಮೆ ಮನೆಗೆ ಹೋಗಿರ್ತೀನಿ. ಮಂಗಳೂರಿನವಳಲ್ವ ನಾನು, ಸೊ ಮನೆಗೆ ಹೋಗಿರ್ತೀನಿ. ಸೊ ಹೆಚ್ಚಾಗಿ ಡಾನ್ಸ್ ಮೇಲೆ ಫೋಕಸ್ ಇರುತ್ತೆ. ಬಿಕಾಸ್ ಶೂಟಿಂಗ್ ಟೈಮಲ್ಲಿ ಡಾನ್ಸ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿರಲ್ಲ. ಸೊ ಹಾಗಾಗಿ ಆ ಡಾನ್ಸ್ ಏನು ಬಿಟ್ಟು ಹೋಗಿದೆಯೋ ಈ ಒಂದಷ್ಟು ದಿನಗಳಲ್ಲಿ ಅದನ್ನು ಕೋಪ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಹೆಚ್ಚಾಗಿ. ಓಕೆ, ಎಸ್, ಕೀರ್ತಿ ಪಾತ್ರ ಮಾಡ್ತಾ ಇರೋದು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು. ಸೊ ಎಲ್ಲೋ ಒಂದು ಕಡೆ ನಿಮಗೂ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ, ಬಿಕಾಸ್ ನಿಮ್ಮ ಪಾತ್ರನ ಇಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ ಜನ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ನಿಮ್ಮ ಜವಾಬ್ದಾರಿ ಎಷ್ಟು ಹೆಚ್ಚಾಗಿರುತ್ತೆ? ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ನೀವು ಯಾವ ಥರ ವರ್ಕೌಟ್ ಮಾಡಬೇಕಾಗತ್ತೆ? ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ನೀವು. ಬಿಕಾಸ್ ನನಗೂ ಅನಿಸುತ್ತೆ ಈ ಪಾತ್ರದಲ್ಲಿ ಸುಮಾರು ಒಂದು ಶೇಡ್ಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಸುಮಾರು ಥರದಲ್ಲಿ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದೀನಿ ನಾನು. ರಗ್ಗೆಡಾಗೂ ಇದ್ದೀನಿ, ಒಂದು ಚೈಲ್ಡ್ ಥರನೂ ಇದ್ದೀನಿ, ಅಳೋದು ಇದೆ, ಜೆಲಸಿ ಇದೆ, ಪೊಸೆಸಿವ್ನೆಸ್ ಇದೆ, ಬಟ್ ಪ್ರೀತಿನೂ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಶೇಡ್ಸ್ ಎಕ್ಸ್ಪ್ಲೋರ್ ಮಾಡಿರೋದ್ರಿಂದ ಇದ್ರ ಮುಂದೆ ನಾನು ತಗೊಳ್ಳೋ ಪ್ರಾಜೆಕ್ಟಲ್ಲಿ ಇನ್ನೂ ಮಾಡಬೇಕು, ನಾನು ಇನ್ನೂ ಕಲಿಬೇಕು, ಇನ್ನೂ ಟೆಕ್ನಿಕ್ಯಾಲಿಟೀಸ್ ತೋರಿಸ್ಬೇಕು. ಬಿಕಾಸ್ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಥರ ನನ್ನ ಹತ್ರ ಇದ್ದಿದ್ದನ್ನೆಲ್ಲ ನಾನು ಇದರಲ್ಲಿ ಬಿಚ್ಚಿಡ್ತಾ ಇದ್ದೀನಿ ಅನ್ನೋ ಥರ ನಂಗೆ ಅನಿಸುತ್ತೆ. ಐ ಮೀನ್ ಡೆಫಿನೆಟ್ಲಿ ಐ ಆಮ್ ಹ್ಯಾಪಿ ಈ ಥರ ಒಂದು
ಹೊಸತ್ತು ಕಲಿಯೋದಕ್ಕೆ, ಹೊಸತನ್ನು ತೋರಿಸ್ಕೊಡೋದಕ್ಕೆ ನನಗೆ ಈ ಪ್ರಾಜೆಕ್ಟಿಂದ ಆಪರ್ಚುನಿಟಿ ಸಿಕ್ಕಿದೆ. ಸೊ ಮುಂದೆ ಒಂದು ಪ್ರಾಜೆಕ್ಟ್ ತೊಗೊಂಡಾಗಲೂ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ದೇವರ ಹತ್ರ. ಬಟ್ ಅದೇ ಈ ನೀವು ಹೇಳ್ದ ಹಾಗೆ ಐ ಥಿಂಕ್ ಇಟ್ಸ್ ಚಾಲೆಂಜಿಂಗ್, ಬಿಕಾಸ್ ಈ ಪಾತ್ರ ಆದಮೇಲೆ ನೆಕ್ಸ್ಟ್ ಪಾತ್ರ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾತ್ರ ಸಿಕ್ಕಿದಾಗ ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗೋದಕ್ಕಾಗುತ್ತಾ ನನ್ನ ಕೈಯಲ್ಲಿ, ಇದಕ್ಕಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕಾಗುತ್ತಾ ಅನ್ನೋ ಯೋಚನೆ ನನಗಿದೆ. ಸೊ ನೋಡಬೇಕು. ಓಕೆ, ಒಂದು ಟ್ರೆಂಡ್ ಇದೆ ಇದರಲ್ಲಿ, ಸೀರಿಯಲ್ಸಲ್ಲಿ ಆಗಿರ್ಬೋದು, ಫಿಲ್ಮ್ಸಲ್ಲಿ ಆಗಿರ್ಬೋದು. ಒಂದು ಕ್ಯಾರೆಕ್ಟರ್ ಮಾಡಿದ್ರಿ ಅಂದರೆ ಅದೇ ಕ್ಯಾರೆಕ್ಟರ್ ಮೇಲೇನೆ ಪಾರ್ಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಇವಾಗ ವಿಲನ್ ಮಾಡಿದ್ರಿ, ಇವಾಗ ನೆಕ್ಸ್ಟ್ ವಿಲನಿಂದ ಒಳ್ಳೆ ಇದು ಕೀರ್ತಿ ಆಗಿರೋದು. ಸೊ ನಿಮ್ಮ ಕ್ಯಾರೆಕ್ಟರ್ನ ಅವರು ಯಾವ ಥರ ಕ್ಯಾರೆಕ್ಟರ್ಗೆ ಇವ್ರನ್ನ ಹಾಕೋಬೇಕು ಅನ್ನೋಂಥ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ವಿಲನ್ ಕ್ಯಾರೆಕ್ಟರ್ಗೆ ನಿಮ್ಮನ್ನ ಮತ್ತೆ ತೊಗೊಂಡು ಹೋದರೆ, ಅದೇ ಪಾರ್ಟ್ಸ್ಗಳನ್ನೇ ಕೊಟ್ಟರು ಅಂತಂದರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಚೇಂಜಸ್ ಬೇಕು ಅಂತ ನೀವು ಹೇಳ್ತೀರಾ? ಐ ಥಿಂಕ್ ನಾನು ಸುಮಾರು ಪ್ರಾಜೆಕ್ಟ್ಸ್ ಅದೇ ಕಾರಣಕ್ಕೆ ಬಿಟ್ಕೊಟ್ಟಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಬಂದಿರೋ ಸುಮಾರು ಪ್ರಾಜೆಕ್ಟ್ಸು ಇದೇ ಥರ ಆಗಿತ್ತು, ಕೀರ್ತಿ ಥರನೇ ಇತ್ತು. ಇನ್ಫ್ಯಾಕ್ಟ್ ಅವ್ರ ರೆಫರೆನ್ಸ್ ಕೂಡ ಕೀರ್ತಿ ಥರನೇ ಅಂತ ಹೇಳ್ಕೊಡ್ತಾರೆ. ಸುಮಾರು ಆಡಿಷನ್ಸಲ್ಲಿ ಬೇರೆಯವ್ರಿಗೂ ನಾನು ಕೇಳಿದ್ದೀನಿ, ಬೇರೆ ಆ್ಯಕ್ಟರ್ಸ್ಗೂ ವಿಲನಿಶ್ ಅಥವಾ ಈ ಥರ ನೆಗೆಟಿವ್ ಶೇಡ್ ಅಂತ ಬಂದಾಗ ಯಾವ ಥರ ಮಾಡಬೇಕು ಅಂದರೆ ಕೀರ್ತಿ ಥರ ಮಾಡಬೇಕು ಅಂತ ಹೇಳಿದಾರಂತೆ. ಸುಮಾರು ಜನಕ್ಕೆ ರೆಫರೆನ್ಸ್ ಕೀರ್ತಿ ಅಂತಲೇ ಕೊಟ್ಟಿದ್ದಾರಂತೆ. ಸೊ ಆ ರೀತಿಯಲ್ಲಿ ಕೀರ್ತಿ ಥರನೇ ನನಗೆ ಪಾತ್ರ ಬಂದರೆ ಮತ್ತೆ ಇನ್ನೊಂದು ಕೀರ್ತಿ ಮಾಡಿ ಏನು ಪ್ರಯೋಜನ ಅಲ್ವಾ? ನಾನು ತೊಗೊಂಡಿರೋದೇ ಈ ಫೀಲ್ಡ್ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆಯಲ್ಲಿ, ಈ ಕೀರ್ತಿ ಪಾತ್ರ ತೊಗೊಂಡಿರೋದು ನಾನು ಬೇರೆ ಥರದ್ದೇನೋ ಒಂದು ಮಾಡಬೇಕು ಅನ್ನೋ ಆಸೆಯಲ್ಲಿ. ಸೊ ಅದೇ ಥರದ ಪಾತ್ರ ಬಂದರೆ ನನಗೆ ಮಾಡೋದಕ್ಕೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ನಾನು ಮಾಡಲ್ಲ ಅಂತ ಅನಿಸುತ್ತೆ. ನೋಡಬೇಕು ಮುಂದೆ, ಮೇ ಬಿ ನನಗೆ ಮಾಡಬಹುದು ಅಂತ ಅನ್ಸಿದ್ರೆ ಮಾಡ್ತೀನೇನೋ. ಬಟ್ ಈ ಪಾಯಿಂಟಲ್ಲಂತೂ ನನಗೆ ಅದೇ ಥರದ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಷ್ಟು ಮನಸ್ಸಿಲ್ಲ. ಬಟ್ ಅಂದರೆ ಇದೇ ಥರ ಅಂತ ಪಿನ್ ಪಾಯಿಂಟ್ ನಾವು ಮಾಡಿ ಹೇಳೋದಕ್ಕಾಗಲ್ಲ. ಒಂದು ಸೀರಿಯಲ್ ಅಂತ ಬಂದಾಗ ನೀವೇ ಹೇಳಿದ್ರಿ, ಇವಾಗ ಸ್ಟಾರ್ಟಿಂಗಲ್ಲಿ ಇದ್ದ ಕೀರ್ತಿಗೂ ಈಗಿರೋ ಕೀರ್ತಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಕೀರ್ತಿ ಅಂದ್ರೆ ಏನು ಅನ್ನೋದೇ ಫಸ್ಟ್ ಕನ್ಫ್ಯೂಷನ್. ಬೇರೆಯವ್ರು ನಿಮ್ಮನ್ನ ಡೈರೆಕ್ಟ್ ಮಾಡ್ಬೇಕಂದ್ರೆ ಇವ್ರಿಗೆ ಯಾವ ಪಾರ್ಟ್ ಕೊಡ್ಬೇಕನ್ನೋ ಕನ್ಫ್ಯೂಷನ್. ಬಟ್ ಸೊ ಐ ಥಿಂಕ್ ಮೇನ್ಲಿ ಸ್ಟೋರಿಯಲ್ಲಿ, ಪಾತ್ರದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಏನಾದರೂ ಅನ್ಸಿದ್ರೆ ನಾನು ಅದನ್ನು ನೋಡ್ತೀನಿ. ಬಟ್ ಐ ಮೀನ್ ನೀವು ಹೇಳಿದಾಗ ಒಂದು ಪಾಯಿಂಟ್, ಒಂದು ಮನಸ್ಸಲ್ಲಿ, ಒಂದು ಕೋಣೆಯಲ್ಲಿ ಕೀರ್ತಿ ಥರನೇ ಮಾಡೋದಕ್ಕೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬೇಡ ಅಂತ ಇದೆ. ಬಟ್ ಹೋಗ್ತಾ ಕಥೆ ತುಂಬ ಚೆನ್ನಾಗಿದ್ರೆ ಮೇ ಬಿ ನೋಡೋಣ. ಓಕೆ, ಸೊ ಆ್ಯಕ್ಟಿಂಗ್ ಜೊತೆಗೆ ನಿಮ್ಮದು ಮೇಯ್ನ್ ಆಗಿರೋದಂದರೆ ಡಾನ್ಸು. ನೀವು ಅಲ್ಲಿಂದನೇ ಡಾನ್ಸಿಂದನೇ ಇವಾಗ ಈ ಫೀಲ್ಡಿಗೆ ನೀವು ಬಂದಿರೋದು. ಸೊ ಅದ್ರ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀರಾ? ಏನೇನು ಪ್ಲ್ಯಾನ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ? ಡಾನ್ಸಲ್ಲಿ ಐ ಮೀನ್ ಕಂಟಿನ್ಯೂ ಮಾಡಬೇಕು, ಕಲಿತಾ ಇದ್ದೀನಿ. ಇನ್ನೂ ನಾನು ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ವಾಪಸ್ ರಿವೈಸ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಶೋಸ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಹೋಗ್ತಾ ಮುಂದೆ ಮೇ ಬಿ ಕಲಿಸೋ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ರೆ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮೇ ಬಿ ಕಲಿಸೋದಕ್ಕೂ ಮುಂದುವರಿತೇನೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಇದು ಮಾತಾಡಿದ್ರೆ, ಸಾರಿ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಇವನ್ನ ಕರ್ಕೊಂಡು ಕೂರಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಕೀರ್ತಿ ಅಲಿಯಾಸ್ ತನ್ವಿ ರಾವ್ ಅವರ ಮಾತು. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.